ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಾ ಇದೆ. ನಂತರ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಇರೋ ಕಾರಣಕ್ಕಾಗಿ KCET ಕೌನ್ಸಿಲಿಂಗ್ ಡಿಲೇ ಆಗ್ತಾ ಇದೆ. ಇಲ್ಲಿದ್ರೆ ಇಷ್ಟೊತ್ತಿಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿರ್ತಿತ್ತು. ನಂತರ ಈಗ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಎಂಜಿನಿಯರಿಂಗ್ ಅಷ್ಟೇ ಸೆಪರೇಟ್ ಆಗಿ ಕೌನ್ಸಿಲಿಂಗ್ ನಡೆಸಿದ್ರೆ ಇಷ್ಟೊತ್ತಿಗಾಗಲೇ ಕೌನ್ಸಿಲಿಂಗ್ ನಡೀತಾ ಇತ್ತು, ಚೆನ್ನಾಗಾಗ್ತಿತ್ತಲ್ವಾ ಅಂತ ಕೇಳ್ತಾ ಇದ್ರು. ಬಟ್ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದು ನಡೆಸ್ತಾ ಇರೋ ಕಾರಣಕ್ಕಾಗಿ ಅಥವಾ ನಡೆಸ್ತಾ ಇರೋದ್ರಿಂದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೇನೆ ಹೆಲ್ಪ್ ಆಗ್ತಿರೋದು. ಯಾಕೆ ಅಂತ ಕೂಡ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗ ಮೆಡಿಕಲ್ ಕೋರ್ಸನ್ನ ಮಾಡಬೇಕು ಅಂತ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರ ಫಸ್ಟ್ ಪ್ರಯಾರಿಟಿ ಮೆಡಿಕಲ್ ಕೋರ್ಸಸ್ಸೇ ಆಗಿರುತ್ತೆ. ಈಗ ಅಕಸ್ಮಾತಾಗಿ ಮೆಡಿಕಲ್ ಕೋರ್ಸ್ ಸಿಗದೆ ಇದ್ರೆ ಎಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡ್ತೀನಿ ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ನೀಟ್ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಅದ್ರ ಜೊತೆಗೇನೆ KCET ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗಿರ್ತಾರೆ. ನಂತರ ಈ ನೀಟ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಳ್ಳೋದ್ರ ಜೊತೆಗೆ KCETಲ್ಲೂ ಕೂಡ ತುಂಬ ಒಳ್ಳೆ ರ್ಯಾಂಕನ್ನು ಪಡೆದುಕೊಂಡಿರ್ತಾರೆ. ಈಗ ಕೆಲವು ವರ್ಷಗಳ ಹಿಂದೆ ಈ ನೀಟ್ ಕೌನ್ಸಿಲಿಂಗ್ KCET ಕೌನ್ಸಿಲಿಂಗ್ ಎರಡೂ ಬೇರೆ ಬೇರೆ ನಡೆಸ್ತಾ ಇದ್ರು. ಆವಾಗ ಏನಾಗ್ತಿತ್ತು ಅಂತ ನಿಮಗೆ ಹೇಳಿದ್ರೆ ಈಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನಾಗ್ತಿತ್ತು ಅಂತ ಹೇಳಿದ್ರೆ ಮೊದಲಿಗೆ KCET ಕೌನ್ಸಿಲಿಂಗ್ ನಡೀತಾ ಇತ್ತು. KCET ಹಾಗೆ ನೀಟ್ ಎರಡು ಎಕ್ಸಾಮ್ನ ಬರೆದ ವಿದ್ಯಾರ್ಥಿಗಳು ಮೊದಲಿಗೆ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಈಗ ಅವರು ನೀಟಲ್ಲೂ ಕೂಡ ತುಂಬ ಒಳ್ಳೆ ಮಾರ್ಕ್ಸ್ನ ಪಡೆದುಕೊಂಡಿದ್ದಾರೆ. ಬಟ್ ನೀಟ್ ಕೌನ್ಸಿಲಿಂಗ್ ಲೇಟ್ ಆಗಿ ನಡೀತಾ ಇದೆ. ಆದರೆ KCETಲ್ಲೂ ಕೂಡ ಒಳ್ಳೆ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. KCET ಕೌನ್ಸಿಲಿಂಗ್ ಮೊದಲಿಗೆ ಸ್ಟಾರ್ಟ್ ಆಯಿತು. ಆವಾಗ KCET ಕೌನ್ಸಿಲಿಂಗ್ ಅಲ್ಲಿ ಅವರಿಗೆ ತುಂಬ ಒಳ್ಳೆ ಕಾಲೇಜ್, ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ಗೆ ಅಡ್ಮಿಷನ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಆವಾಗ ಅವ್ರು ಏನು ಮಾಡ್ತಾರೆ, ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ಗೆ ಅಡ್ಮಿಷನ್ನ ಮಾಡ್ತಾರೆ. ಯಾರು ಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು. ಯಾಕಂತ ಹೇಳಿದ್ರೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟೇ ಆಗಿಲ್ಲ, ಅವರಿಗೆ ಸೀಟ್ ಸಿಗುತ್ತಾ ಇಲ್ವಾ ಅಥವಾ ಎಲ್ಲಿ ಸಿಗುತ್ತೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಸಿಕ್ಕಿರೋ ಸೀಟ್ ಯಾವುದು, ಎಂಜಿನಿಯರಿಂಗ್ದು ಟಾಪ್ ಕಾಲೇಜಲ್ಲಿ ಸಿಕ್ಕಿದೆ, ಟಾಪ್ ಬ್ರಾಂಚ್ಗೆ ಸಿಕ್ಕಿದೆ ಅಂತ ಅವರು ಅಡ್ಮಿಷನ್ ಮಾಡ್ತಾರೆ. ಅದ್ರ ನಂತರ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳೋಣ. ನಂತರ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕೂಡ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಆವಾಗ ಆ ಟಾಪ್ ಕಾಲೇಜ್ಗಳಲ್ಲಿ ಮೆಡಿಕಲ್ ಕೋರ್ಸ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗುತ್ತೆ ಎಂಜಿನಿಯರಿಂಗ್ಗೆ. ಅದರ ನಂತರ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು. ನೀಟ್ ಕೌನ್ಸಿಲಿಂಗಲ್ಲಿ ಅವರಿಗೆ ಮೆಡಿಕಲ್ ಸೀಟ್ ಸಿಗತ್ತೆ ಅಂತ ಹೇಳಿದಾಗ ಅವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಿರುವಂತಹ ಎಂಜಿನಿಯರಿಂಗ್ ಸೀಟನ್ನು ಕ್ಯಾನ್ಸಲ್ ಮಾಡ್ತಿದ್ರು. ಇದರಿಂದ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ ಏನಿತ್ತು ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರುವಂತಹ ಎಂಜಿನಿಯರಿಂಗ್ ಸೀಟನ್ನು ಬಿಟ್ಟು ಮೆಡಿಕಲ್ ಕೋರ್ಸ್ಗೆ ಹೋಗಿರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದೆ, ಒಂದು 3000 ಅಥವಾ 5000 ರ್ಯಾಂಕ್ ಒಳಗಡೆ ನಿಮ್ಮ ರ್ಯಾಂಕ್ ಬಂದಿದೆ. ನಿಮ್ಮ ಫ್ರೆಂಡ್ ಯಾರೋ ಇದ್ದಾರೆ, ಅವರ ರ್ಯಾಂಕಿಂಗ್ ಒಂದು 30,000 ಇದೆ ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ನಿಮಗೆ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು, ಅಡ್ಮಿಷನ್ ಮಾಡ್ಕೊಂಡ್ರಿ. ಈಗ ನಿಮ್ಮ ಫ್ರೆಂಡ್ ಯಾರೋ ಇದ್ದಾರೆ, ಅದು ಹೇಳ್ದಲ್ವಾ 30,000 40,000 ಅಥವಾ ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ರ್ಯಾಂಕಿಂಗ್ ಇದೆ. ಅವರಿಗೆ ಮುಂದೆ ಮಾಪ್ ಅಪ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದರೊಳಗಡೆ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚಲ್ಲಿ ಅಡ್ಮಿಷನ್ ಆದರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಅವ್ರಿಗಿಂತ ತುಂಬ ಒಳ್ಳೆ ರ್ಯಾಂಕಿಂಗನ್ನು ನೀವು ಪಡೆದುಕೊಂಡು ನಿಮಗೆ ಆ ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿಲ್ಲ, ಬೇರೆ ಯಾರಿಗೂ ಸಿಗ್ಬಿಡ್ತು. ಅವಾಗ ಹೇಗೆ ಅನ್ಸುತ್ತೆ? ಬೇಜಾರಾಗುತ್ತಲ್ವಾ? ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತಿತ್ತು ಹಿಂದಿನ ವರ್ಷಗಳಲ್ಲಿ. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದ್ರೆ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಹಿಂದಿನ ವರ್ಷ ಕೂಡ ನಡೆಸಿದ್ರು, ಈ ವರ್ಷ ಕೂಡ ನಡೆಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸನ್ನ ಮಾಡಬೇಕು ಅಂತಿದ್ದಾರೆ, ನಂತರ ಮೆಡಿಕಲ್ ಸಿಗದಿದ್ರೆ ಎಂಜಿನಿಯರಿಂಗ್ ಮಾಡ್ತೀನಿ ಅಂತ KCET ಕೂಡ ಬರ್ತಿದ್ದಾರೆ. ಎರಡರಲ್ಲೂ ಕೂಡ ಒಳ್ಳೆ ಮೆರಿಟ್ ಇದೆ. ಅಂಥ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡಲ್ಲೇ ಮೆಡಿಕಲ್ ಕೋರ್ಸ್ ಸಿಕ್ಬಿಡ್ತು ಅಂತ ಹೇಳಿದ್ರೆ ಟಾಪ್ ಕಾಲೇಜಲ್ಲಿ ಆ ಒಂದು ಎಂಜಿನಿಯರಿಂಗ್ ಸೀಟ್ ಏನಿದೆ ಅದು ಬ್ಲಾಕ್ ಆಗಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವರು ಮೆಡಿಕಲ್ ಕೋರ್ಸ್ ಕಡೆ ಹೋಗ್ತಾ ಇದ್ದಾರೆ. ಅದರಿಂದ ಬೇರೆ ಯಾವುದೋ ವಿದ್ಯಾರ್ಥಿಗಳಿದ್ರೆ ಎಂಜಿನಿಯರಿಂಗೇ ಮಾಡಬೇಕು ಅಂತಿರೋ ಮೆರಿಟ್ ಇರೋ ವಿದ್ಯಾರ್ಥಿಗಳು, ತುಂಬ ಒಳ್ಳೆ ರ್ಯಾಂಕಿಂಗನ್ನು ಪಡೆದಿರೋ ವಿದ್ಯಾರ್ಥಿಗಳಿಗೆ ಟಾಪ್ ಕಾಲೇಜ್ಗಳಲ್ಲಿ ಟಾಪ್ ಬ್ರಾಂಚ್ಗೆ ಅಡ್ಮಿಷನ್ ಸಿಗುತ್ತೆ. ಸೊ ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಇರೋದ್ರಿಂದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೇನೆ ಹೆಲ್ಪ್ ಆಗ್ತಿರೋದು. ಸೊ ಸೆಪರೇಟ್ ಆಗಿ ಈ ಎಂಜಿನಿಯರಿಂಗ್ ಕೌನ್ಸಿಲಿಂಗ್ ನಡೆಸಿ ಅಷ್ಟು ಹೆಲ್ಪ್ಫುಲ್ ಆಗಲ್ಲ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸಿ. ಕೌನ್ಸಿಲಿಂಗ್ ಏನಿದೆ ಅದು ಜುಲೈ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಸ್ಟಾರ್ಟ್ ಆಗಬಹುದು. ಸ್ಟಾರ್ಟ್ ಆದರೆ ಎಲ್ಲ ಅಪ್ಡೇಟ್ಸನ್ನು ಕೊಡ್ತೀವಿ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.